ನಮಸ್ಕಾರ, ವೆಲ್ಕಮ್ ಟು ಸವ್ಲಾಗ್ಸ್. ನಾನು ನಿಮ್ಮ ಸೌಮ್ಯ. ತುಂಬ ಜನ ನಾವೆಲ್ಲ ಓಲ್ಡ್ ಸ್ಟೂಡೆಂಟ್ ಸೇರಿ ಟೀಚರ್ಸ್ನ ಮೀಟ್ ಮಾಡಿದ್ವಿ, ಸ್ಕೂಲಲ್ಲಿ ಫಂಕ್ಷನ್ ಮಾಡಿದ್ವಿ, ಟ್ರಿಪ್ ಹೋದ್ವಿ ಅಂತ ಹೇಳಬೇಕಾದ್ರೆ ನನಗೂ ಕೂಡ ಬೇಜಾರಾಗ್ತಾಯಿತ್ತು. ನಾನು ಯಾವಾಗ ನನ್ನ ಹಳೆಯ ಫ್ರೆಂಡ್ಸ್ನೆಲ್ಲ ಒಂದು ಸಾರಿ ಮೀಟ್ ಮಾಡ್ತೀನಿ, ನನಗೆ ಯಾವಾಗ ಆ ದಿನ ಬರುತ್ತೆ ಅಂತ. ಕೊನೆಗೂ ಅಂಥದ್ದೊಂದು ದಿನ ಬಂದೇ ಬಿಡ್ತು. ಇಂದ ಮನೆಗೆ ಬಂದು 10 ನಿಮಿಷ ಮಗಳ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಸೀದಾ ನಾನು ಹೊರಟಿದ್ದೆ ನಾನು ಓದಿದಂಥ ಶಾಲೆ ಕಡೆಗೆ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಸೇರಿ ಟೀಚರ್ಸ್ನ ವೆಲ್ಕಮ್ ಮಾಡಿಕೊಂಡು ನಮ್ಮ ಸ್ಕೂಲ್ ಲೈಫನ್ನು ಒಂದ್ಸರಿ ರೀಕ್ರಿಯೇಟ್ ಮಾಡೇ ಬಿಟ್ಟಿದ್ರು. ನನಗಲ್ಲಿ ಎಲ್ಲರೂ ನೋಡಿ ತುಂಬ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. 18 ವರ್ಷಗಳ ನಂತರ ಎಲ್ಲ ಫ್ರೆಂಡ್ಸ್ನ ನೋಡ್ತಾ ಇದ್ದೆ. ಕೆಲವೊಬ್ಬರನ್ನ ರೆಕಗ್ನೈಸ್ ಮಾಡೋದು ತುಂಬ ಈಸಿಯಾಗಿತ್ತು. ಅವ್ರನ್ನ ಸ್ಕೂಲ್ ಲೈಫಲ್ಲಿ ಹೇಗೆ ನೋಡಿದ್ನೋ ಅವ್ರು ಹಾಗೇ ಇದ್ದರು. ಕೆಲವೊಬ್ಬರನ್ನ ಕಂಡುಹಿಡಿಯೋಕೆ ಆಗ್ತಾನೆ ಇರಲಿಲ್ಲ. ಎಲ್ಲರ ಲೈಫಲ್ಲಿ ಕೆಲವೊಂದು ದಿನಗಳು ಮರೆಯೋಕ್ಕಾಗದೇ ಇರೋ ದಿನ ಅಂತ ಹೇಳ್ತಾರೆ. ಹಾಗೆ ನನಗೆ ಈ ದಿನ ಕೂಡ ಒಂದು ಮೆಮೊರಬಲ್ ಡೇ. ಇದನ್ನು ಮತ್ತಷ್ಟು ಮೆಮೊರಬಲ್ ಆಗಿ ಮಾಡಿದ್ದು ನನ್ನ ಫ್ರೆಂಡ್ ಬರ್ಡೇ. ನಾವೆಲ್ಲರೂ ಸೇರಿ ಒಂದಿನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ದಿನವೇ ನನ್ನ ಫ್ರೆಂಡ್ ಬರ್ಡೇ ಕೂಡ ಇತ್ತು. ಎಲ್ಲರೂ ಸೇರಿ ಪುಟ್ಟದಾಗಿ ಕೇಕ್ ಕಟ್ ಮಾಡಿ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಪ್ರೈಮರಿ ಸ್ಕೂಲ್ನ ಮುಗಿಸಿ ಹೈಸ್ಕೂಲ್ಗೆ ಫಸ್ಟ್ ಡೇ ಹೋದಾಗ ಶಾಲೆಯಲ್ಲಿ ಎಲ್ಲರೂ ನೋಡಿ ಏನು ಫೀಲ್ ಆಯಿತೋ ಅದೇ ಫೀಲ್ ಸೇಮ್ ಟು ಸೇಮ್ ಆಗ್ತಾ ಇತ್ತು. ನಮ್ಮ ಚೈಲ್ಡ್ಹುಡ್ನ ಮತ್ತೊಂದು ಸಾರಿ ರೀಕ್ರಿಯೇಟ್ ಮಾಡಿದಂಥ ಎಲ್ಲ ಫ್ರೆಂಡ್ಸ್ಗೂ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೆಸರು ಸೌಮ್ಯ. ನಾನು ನಂಜನಗನಹಳ್ಳಿಯಿಂದ ಬರ್ತಾ ಇದ್ದೆ. ಅಟ್ ಪ್ರೆಸೆಂಟ್ ನಾನು ದುಬೈನಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ಕಾಲ್ ಮಾಡಿದ್ದು ಮಹೇಶ, ಅದಾದ್ಮೇಲೆ ಅಭಿನಂದನ್ ಕಾಲ್ ಮಾಡಿದ್ರು. ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ಎಷ್ಟು ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಎಲ್ಲರೂ ಒಟ್ಟಿಗೆ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೋ ಮಚ್. ಆ್ಯಂಡ್ ಅದರದ್ದು ರಾಯಭಾರಿ ಬಂದು ಐ ಥಿಂಕ್ ಅಭಿನಂದನ್ ಅನಿಸುತ್ತೆ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ಗ್ರೂಪಲ್ಲಿ ಎಷ್ಟೋ ಜನ ನನಗೆ ಪಾಸಿಟಿವ್ ಆಗಿ ನನಗೆ ಬರಲೇಬೇಕು, ಆದಷ್ಟು ಟ್ರೈ ಮಾಡು ಅಂತ ತುಂಬ ಜನ ಹೆಸರು ಹೇಳಕ್ಕಂತೂ ಆಗಲ್ಲ, ಯಾಕಂದರೆ ತುಂಬ ಜನ ಇದ್ದಾರೆ. ಸೊ ಬೇಜಾರು ಮಾಡ್ಕೋಬೇಡಿ, ಹೆಸರು ಹೇಳೋಕ್ಕಾಗ್ತಿಲ್ಲ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮಿಂದಾಗಿ ಇವತ್ತು ನಾನು ವಾಪಸ್ ಅಂದರೆ 1 ಇಯರ್ ಆದಮೇಲೆ ಬರೋ ಪ್ಲ್ಯಾನ್ ಇತ್ತು. ಸಡನ್ನಾಗಿ ನಿಮ್ಮಿಂದ ನನ್ನ ಫ್ರೆಂಡ್ಸ್ಗಳ ಜೊತೆಗೆ ನನ್ನ ಫ್ಯಾಮಿಲಿನೂ ಬೇಗ ನೋಡುವಂಥ ಸಿಚುವೇಶನ್ಸ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. 18 ಇಯರ್ಸ್ ಆದಮೇಲೆ ಎಲ್ಲ ಫ್ರೆಂಡ್ಸ್ನ ಒಟ್ಟಿಗೆ ಮೀಟ್ ಮಾಡಿ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದಿದ್ದು ನನಗೆ ಸಡನ್ನಾಗಿ ಮೈಕ್ ಕೊಟ್ಟು ಎಲ್ಲರೂ ಕಿರು ಪರಿಚಯ ಆಗಿದೆ, ನಿನ್ನ ಕಿರು ಪರಿಚಯ ಮಾಡ್ಕೊ ಅಂತ ಹೇಳಿದ್ರೆ ಸಡನ್ನಾಗಿ ಏನು ಹೇಳಬೇಕು ಅಂತ ಗೊತ್ತೇ ಆಗಿಲ್ಲ. ಅಂತೂ ಇಂತೂ ಏನೋ ಹೇಳಿ ಸ್ಟೇಜಿಂದ ಕೆಳಗಡೆ ಇಳಿದೆ. ನಾನು ಈ ಗೆಟ್ ಟುಗೆದರ್ಗೆ ಹೋಗಿದ್ದು ಲೇಟಾಗಿ, ಹಾಗಾಗಿ ನಾನು ಸ್ಟಾರ್ಟಿಂಗಿಂದ ಏನೆಲ್ಲ ನಡೀತೋ ಅದನ್ನೆಲ್ಲ ಮಿಸ್ ಮಾಡಿಕೊಂಡೆ. ಇದರಲ್ಲಿ ಟೀಚರ್ಸ್ನ ವೆಲ್ಕಮ್ ಮಾಡ್ಕೊಂಡಿದ್ದು, ಹಾಗೆ ನಾನು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ಮಕ್ಕಳು ಡ್ಯಾನ್ಸ್ ಮಾಡಿದ್ದು, ಹಾಗೆ ಕೆಲವೊಂದಷ್ಟು ಟೀಚರ್ಸ್ ಅವ್ರ ಅನಿಸಿಕೆಗಳನ್ನ, ಅವ್ರ ಎಕ್ಸ್ಪೀರಿಯನ್ಸ್ನ, ಹಾಗೆ ಅವ್ರ ಅಡ್ವೈಸ್ನ ಮಾಡಿದ್ದನ್ನು ನಾನು ಕೇಳಿಸ್ಕೊಳ್ಳೋದನ್ನು ಮಿಸ್ ಮಾಡ್ಕೊಂಡಿದ್ದು ಬೇಜಾರಿಗಿಂತ ಜಾಸ್ತಿ ಖುಷಿಯಾಗಿತ್ತು. ಹಾಗಾಗಿ ಬೇಜಾರೆಲ್ಲ ಮರ್ತೇ ಬಿಟ್ಟೆ. ಸ್ಕೂಲ್ ಲೈಫಲ್ಲಿ ಟೀಚರ್ಸ್ ಭಾಷಣ ಮಾಡುವಾಗ ಸ್ವಲ್ಪ ಸ್ಪೀಡಾಗಿ ಟೈಮ್ ಹೋದರೆ ಸಾಕಪ್ಪ, ಇವ್ರ ಭಾಷಣ ಕೇಳೋಕ್ಕಾಗಲ್ಲ ಅಂತ ಅನಿಸೋದು. ಬಟ್ ಇವತ್ತು ಈ ದಿನ ಸ್ವಲ್ಪ ನಿಧಾನಕ್ಕಾಗಬಾರ್ದಾ, ನಮಗೆ ಟೈಮ್ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು. ಆ ದಿನ ಅವ್ರು ಅಡ್ವೈಸ್ ಮಾಡಿದ್ರೆ ಇರಿಟೇಟ್ ಆಗ್ತಾ ಇತ್ತು. ಇವತ್ತು ಅಡ್ವೈಸ್ ತೊಗೊಳಕ್ಕೆ ಟೈಮೇ ಸಾಕಾಗ್ತಿಲ್ಲ, ಟೈಮ್ ಸ್ಪೀಡಾಗಿ ಹೋಗ್ಬಿಡ್ತಿದೆ ಅಂತ ಫೀಲ್ ಆಗ್ತಾ ಇತ್ತು. ಅಡ್ವೈಸ್ ತೊಗೊಂಡಿದ್ದು ಸಾಕು, ಸಣ್ಣ ಪುಟ್ಟ ಬ್ರೇಕ್ ಇರಲಿ ಅಂತ ಹೇಳಿ ಸ್ಕೂಲ್ ಲೈಫಲ್ಲಿ ಗಾನಕ್ಕೆ ಹೋಗಿಲ್ಲ ಅಂತ ಹೆಸರು ಪಡ್ಕೊಂಡಿದ್ದವನು ಇವತ್ತು ಒಂದು ಅರ್ಥಪೂರ್ಣವಾಗಿರೋ ಸಾಂಗ್ ಹೇಳ್ದ. ಒಳಿತು ಮಾಡು ಮನುಸ ನೀ ಇರದು 3 ದಿವಸ, ಒಳಿತು ಮಾಡು ಮನುಸ ನೀ ಇರದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗು ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ, ಒಳಿತು ಮಾಡು ಮನುಸ ನೀ ಇರದು 3 ದಿವಸ, ಒಳಿತು ಮಾಡು ಮನುಸ ನೀ ಇರದು 3 ದಿವಸ. ಸಾಂಗ್ ಕೇಳಿ ಎಲ್ಲರೂ ಲೈಟಾಗಿ ಫೀಲ್ ಮಾಡ್ಕೊಂಡಿದ್ರು. ಆ ಫೀಲಿಂದ ಆಚೆ ಬರ್ಸೋದಕ್ಕೆ ನಾನು ಟೀಚರ್ಸ್ಗೆ ಅಂತ ತಂದಿದ್ದ ಗಿಫ್ಟನ್ನು ಕೊಡಲಿಕ್ಕೆ ಹೋದೆ. ಆ್ಯಕ್ಚುಲಿ ಗಿಫ್ಟ್ ಕೊಟ್ಟು ಅವ್ರು ಕಲಿಸ್ಕೊಟ್ಟಿದ್ದ ವಿದ್ಯೆನ ಅಳಿಯೋದಕ್ಕಾಗಲ್ಲ. ನಾನು ಅದನ್ನು ಅವ್ರಿಗೆ ಗಿಫ್ಟ್ ಅಂತ ಕೊಡಲಿಲ್ಲ, ನನ್ನ ನೆನಪು ಅವ್ರಿಗಿರಲಿ ಅಂತ ವಾಚ್ನ ಕೊಟ್ಟೆ.
ನಾನು ಯಾಕೆ ವಾಚನ್ನೇ ಕೊಟ್ಟೆ ಅಂತ ಅಂದರೆ, ಯಾಕಂದ್ರೆ ನೀವು ಕೈಯಲ್ಲಿ ಕಟ್ಟಿದಾಗ ಒಂದೊಂದು ಸೆಕೆಂಡ್ ಕೂಡ ಒಂದೊಂದು ನಿಮಿಷ ಕೂಡ ನಾನು ನೆನಪಾಗುತ್ತೀನಿ ಅಂತ. ಎಸ್, ಅವ್ರು ಯಾವಾಗಾದರೂ ಟೈಮ್ ನೋಡಬೇಕಾದ್ರೆ ಈ ವಾಚ್ ನನಗೆ ನನ್ನ ಸ್ಟೂಡೆಂಟ್ ಕೊಟ್ಟಿದ್ದು ಅಂತ ಹೇಳುವಾಗ ನಾನು ಅವ್ರಿಗೆ ನೆನಪಾಗ್ತೀನಿ ಅನ್ನೋ ಒಂದು ಪುಟ್ಟ ಸ್ವಾರ್ಥ. ಈ ವಿಡಿಯೋ ಮೂಲಕ ನನಗೆಲ್ಲ ಫ್ರೆಂಡ್ಸ್ಗೂ ಒಂದು ಸಾರಿ ಕೇಳಿಬಿಡ್ತೀನಿ. ಯಾಕಂದರೆ ಫ್ರೆಂಡ್ಸಿಗೋಸ್ಕರ ಅಂತ ನಾನು ಏನೂ ತೊಗೊಬರೋಕ್ಕಾಗಲಿಲ್ಲ. ಸೊ ಐ ಆಮ್ ವೆರಿ ಸಾರಿ ಗಾಯ್ಸ್. ನೋಡ್ತಿದ್ದಾಗೆ ಈ ದಿನ ಹೇಗೆ ಕಳೆದೋಯ್ತು ಅನ್ನೋದು ಗೊತ್ತೇ ಆಗಲಿಲ್ಲ. ಎಲ್ಲ ಟೀಚರ್ಸ್ಗೂ ಸನ್ಮಾನ ಮಾಡಬೇಕಾದ್ರೆ ನನಗೆ ಬೇಜಾರಾಗ್ತಾಯಿತ್ತು. ಈ ದಿನ ಯಾಕಿಷ್ಟು ಬೇಗ ಕಳೆದೋಯ್ತು, ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಈ ದಿನ ಮತ್ತೆ ಸಿಗಲ್ಲ ಅನ್ನೋ ನೋವಾಗ್ತಾಯಿತ್ತು. ಆದರೆ ವಾಸ್ತವನ ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗಲೇಬೇಕಾಗಿತ್ತು. ಒಬ್ಬೊಬ್ಬರು ಟೀಚರ್ಸ್ನ ನೋಡುವಾಗಲೂ ಒಂದೊಂದು ನೆನಪಾಗ್ತಾಯಿತ್ತು. ಹಾಗೆ ನಾನು ಈ ಸಿಚುವೇಶನಲ್ಲಿ ಇಬ್ಬರು ಟೀಚರ್ಸ್ನ ಮಿಸ್ ಮಾಡಿಕೊಂಡೆ. ಒಬ್ಬರು ಹಿಂದಿ ಟೀಚರ್ ಪ್ರಭಾಕರ್ ಸರ್. ಇವತ್ತವ್ರು ಜೀವಂತವಾಗಿಲ್ಲ, ಆದರೆ ನಮ್ಮ ನೆನಪುಗಳಲ್ಲಿ ಜೀವಂತವಾಗಿದ್ದಾರೆ. ಇನ್ನೊಬ್ಬರು ಸೋಷಿಯಲ್ ಟೀಚರ್ BKP ಸರ್. ಅವ್ರಿಗೆ ಒಂದು ಪುಟ್ಟ ಆಕ್ಸಿಡೆಂಟ್ ಆಗಿರೋ ರೀಸನ್ಗೆ ಅವ್ರ ಈ ಫಂಕ್ಷನ್ಗೆ ಬರಲಿಕ್ಕಾಗಿಲ್ಲ. ಬಟ್ ನಾವೆಲ್ಲರೂ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಸರಳತೆಯಲ್ಲೂ ಅತಿ ಸರಳತೆಯನ್ನ ಹೊಂದಿದ್ದವರು ನಮ್ಮ ನಾಗವೇಣು ಮೇಡಮ್ ಅವರು. ಅವರಿಗೂ ಸಹ ದೇವರು ಉತ್ತಮ ಆರೋಗ್ಯ ಮತ್ತು ಆಯುಸ್ಸನ್ನು ಕೊಟ್ಟು ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥಿಸೋಣ. ಎಷ್ಟು ಗಲಾಟೆ ಮಾಡ್ತೀರಾ, ನೀವೆಲ್ಲ ಉದ್ಧಾರ ಆಗ್ತೀರೇನ್ರೋ, ಲೈಫಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೇನೋ ಅಂತ ಹೇಳ್ತಿದ್ದ ಟೀಚರ್ಸ್ ಇವತ್ತು ನಮ್ಮನ್ನೆಲ್ಲ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರು. ಎಲ್ಲ ಮೆಮೊರೀಸ್ನ ಮೆಲ್ಕ್ ಹಾಕ್ಕೊಂಡು ಹಾಗೆ ಗ್ರೂಪ್ ಫೋಟೋ ತೊಗೊಂಡು ಎಲ್ಲರೂ ಹೊಟ್ಟೆ ಹಶ್ವಾಗಿತ್ತಂತೇಳಿ ಊಟದ ಕಡೆ ಹೊರಟ್ವಿ. ఈ జన్మమే రుచి చూడడానికి దొరికెరా ఆహా ఆహా ఈ లోకమే వండి వాచ. ನಮ್ಮ ತರಲೆ ತುಂಟಾಟಗಳಿಗೇನು ಕಮ್ಮಿ ಇರಲಿಲ್ಲ. ಸ್ಕೂಲ್ ಲೈಫಲ್ಲಿ ಹೇಗೆ ತಂಟೆ ತರಲೆಗಳಿತ್ತೋ ಹಾಗೆ ಇವತ್ತು ಮಸ್ತ್ ಮಜಾ ಮಾಡ್ತಾ ಇದ್ವಿ. ಚಿಕ್ಕವರಿದ್ದಾಗ ತರಲೆ ತುಂಟಾಟ ವರ್ಷ ಪೂರ್ತಿ ಇರ್ತಾಯಿತ್ತು. ಆದರೆ ಇವತ್ತಿನ ತರಲೆ ತುಂಟಾಟ ಇವತ್ತಿಗೆ ಮಾತ್ರ ಸೀಮಿತವಾಗಿತ್ತು. ಅದೇ ಶಾಲೆ, ಅದೇ ಪ್ರೀತಿ, ಅದೇ ಟೀಚರ್ಸ್, ಅದೇ ಫ್ರೆಂಡ್ಸ್. ಆದರೆ ನಾವೆಲ್ಲರೂ ನೋಡ್ತಾ ಇರೋದು 18 ವರ್ಷಗಳ ನಂತರ. ಸ್ಕೂಲಲ್ಲಿ ಬಿಸಿ ಊಟ ಕೊಟ್ಟಾಗ ಸಾಲಾಗಿ ನಿಂತು ಒಟ್ಟಿಗೆ ಊಟ ಮಾಡಿದ ದಿನಗಳು ಒಂದು ಕಡೆ ಆದರೆ, ಇವತ್ತು ಫ್ರೆಂಡ್ಸ್ಗಳ ಜೊತೆ ಅಲ್ಲದೆ ಅವ್ರವ್ರ ಮಕ್ಕಳು ಕೂಡ ನಮ್ಮ ಜೊತೆ ಕೂತು ಊಟ ಮಾಡಿದ್ರು, ಫನ್ ಮಾಡಿದ್ರು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಈ ದಿನ ಮತ್ತೆ ಬರೋದಿಲ್ಲ. ಮೊದಲನೇ ದಿನ ಶಾಲೆಗೆ ಹೋಗಿದ್ದ ರೀತಿ, ಹಾಗೆ ಕೊನೆಯ ದಿನ ಶಾಲೆನ ಬಿಟ್ಟು ಬಂದಿದ್ದ ರೀತಿ ನಮಗೆಲ್ಲ ಆ ದಿನ ತುಂಬ ಚೆನ್ನಾಗಿ ನೆನಪಿದೆ. ಇವತ್ತು ಅದೇ ದಿನ ರೀಕ್ರಿಯೇಟ್ ಆಗಿತ್ತು. ಅದೇ ಬೇಜಾರಲ್ಲಿ ಮನೆಗೆ ಬಂದು ನನಗೆ ಪಕ್ಕದ ಮನೆ ಪಾಪು ಬೇಜಾರನ್ನು ಹೋಗಿಸ್ಬಿಟ್ಟ. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಕೂಡ ನಿಮ್ಮ ಸ್ಕೂಲ್ ಲೈಫ್ ನೆನಪಾಗಿರುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.